ಪವರ್ ಟಿವಿಯಲ್ಲಿ ನಡೀತಾ ಇದೆ ಮಾಧ್ಯಮ ಇತಿಹಾಸದ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ. ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ಪವರ್ ಎಲೆಕ್ಷನ್ ಸೆಂಟರ್ನಲ್ಲಿ ಬೆಳಿಗ್ಗೆ 9:30ರಿಂದ ಆರಂಭ ಆಗಿದೆ. ಕೊನೆಯ 1 ಗಂಟೆಗಳ ಅವಕಾಶ 5:30ಕ್ಕೆ ಈ ಸರ್ವೆ ಮುಗಿಯುತ್ತೆ. ಸೊ ರಾಯಚೂರಿನ ವಿವಿಧ ಅಸೆಂಬ್ಲಿ ಕ್ಷೇತ್ರಗಳಿಗೆ ಸಮಯವನ್ನು ನಿಗದಿ ಮಾಡಿರೋ ಹಿನ್ನೆಲೆಯಲ್ಲಿ ಆಯಾ ಅಸೆಂಬ್ಲಿ ಕ್ಷೇತ್ರಗಳ ಸರ್ವೆ ನಡೀತಿದೆ. ಈಗ ಸುರಪುರ ಕೊನೆಯ ಒಂದಿಷ್ಟು ನಿಮಿಷಗಳು ಮಾತ್ರ ಬಾಕಿ ಇದೆ. ಸುರಪುರ ಅಸೆಂಬ್ಲಿಯಿಂದ ಸಂಜೆ 7 ಗಂಟೆಗೆ ಪವರ್ ಟಿವಿಯಲ್ಲಿ ನಿಖರ ಫಲಿತಾಂಶ ಪ್ರಕಟವಾಗುತ್ತೆ. ರಾಯಚೂರಿನ ಲೆಕ್ಕಾಚಾರ ಏನು? ಇಲ್ಲಿಂದ ಕಾಂಗ್ರೆಸ್ನಿಂದ ಯಾರು, ಬಿಜೆಪಿಯಿಂದ ಯಾರು? ಕಾಂಗ್ರೆಸ್ನ ಭದ್ರಕೋಟೆಯನ್ನ ಕಳೆದ ಬಾರಿ ಬಿಜೆಪಿ ಭೇದಿಸಿತ್ತು. ಈ ಬಾರಿ ಅದು ಬಿಜೆಪಿ ಕೈಯಲ್ಲಿ ಸಾಧ್ಯ ಇದೆಯಾ? ಅಥವಾ ಮೋದಿ ಅಲೆಯಲ್ಲೇ ಕಾಂಗ್ರೆಸ್ ಗೆದ್ಕೊಂಡಿತ್ತಲ್ಲ, ಈ ಬಾರಿಯೂ ಅದೇ ಟ್ರೆಂಡ್ ಮುಂದುವರಿಬಹುದಾ? ಎಲ್ಲ ಡೀಟೇಲ್ಸ್ಗಳನ್ನು ಕೊಡ್ತಾರೆ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕೊಲೀಗ್ ರಜನಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಜನಿ, ಓವರ್ ಟು ಯು. ಎಸ್ ಪ್ರಣುತ್, ಹೇಳ್ದಾಗೆ ಟ್ರೆಂಡ್ ಯಾವ ಕ್ಷಣಕ್ಕೆ ಹೇಗೆ ಬೇಕಾದರೂ ಬದಲಾಗಬಹುದು ಅನ್ನೋದಕ್ಕೆ ಈ ರಾಯಚೂರು ಲೋಕಸಭಾ ಕ್ಷೇತ್ರದ ಜನರು ಅವರ ಅಭಿಪ್ರಾಯವನ್ನ ತಿಳಿಸ್ತಿರುವಂತಹ ಪರಿಯನ್ನ ಗಮನಿಸಿದಾಗ ಗೊತ್ತಾಗ್ತಾ ಇದೆ. ಅಂದ್ರೆ ಬೆಳಗ್ಗಿನಿಂದ ಈಗ ನಡೀತಾ ಇರುವಂತದ್ದು 7ನೇ ವಿಧಾನಸಭಾ ಕ್ಷೇತ್ರ ಸಮೀಕ್ಷೆ ನಡೀತಾ ಇದೆ. ಬೆಳಗ್ಗಿನಿಂದ 6 ನಡೆದಿದೆ. ಅದರಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರದ ಮತದಾರರು ಬಿಜೆಪಿ ಕಡೆ, ಇನ್ನು ಕೆಲ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಕಡೆಗೆ ಒಲವು ತೋರ್ತಿದ್ದಾರೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿದ್ರಿ, ಹೌದು. 15 ಚುನಾವಣೆಗಳಲ್ಲಿ, ಕಳೆದ 15 ಚುನಾವಣೆಗಳಲ್ಲಿ, ಲೋಕಸಭಾ ಚುನಾವಣೆಗಳಲ್ಲಿ 13 ಕಾಂಗ್ರೆಸ್ ಗೆದ್ಕೊಂಡಿದೆ, ಇನ್ನೆರಡು ಬಿಜೆಪಿ. ಆದ್ರೆ ಕಳೆದ ಬಾರಿ ಬಿಜೆಪಿಯನ್ನ ಅಲ್ಲಿನ ಜನರು ಗೆಲ್ಲಿಸಿದ್ದಾರೆ. ಅಂದ್ರೆ ಮೋದಿ ಅಲೆ ವರ್ಕ್ ಆಗಿದೆ ಅಂತ ಹೇಳೋದಕ್ಕೂ ಆಗಲ್ಲ. 2014ರಲ್ಲಿ ಮೋದಿ ಅಲೆ ಇದ್ರೂ ಕೂಡ ಅಲ್ಲಿನ ಮತದಾರರೇ ಆ ಮೋದಿ ಅಲೆಯ ನಡುವೆಯೂ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ದಾರೆ, ಕೇವಲ 1,000 ಮತಗಳ ಅಂತರದಲ್ಲಿ. ಹಾಗಾಗಿ ಇಲ್ಲಿ ಮೋದಿ ಅಲೆ ವರ್ಕ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಹಾಗಂತ ಕಾಂಗ್ರೆಸ್ನ ಗೆಲ್ಲಿಸ್ತಾರಾ ಅನ್ನೋದಕ್ಕೆ ಅದನ್ನು ಕೂಡ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಕೂಡ ಬಿಜೆಪಿ ಗೆದ್ದಿದೆ ಅನ್ನುವಂತಹ ಉದಾಹರಣೆ ಕೂಡ ಇದೆ. ಹಾಗಾಗಿ ಈ ಕ್ಷಣಕ್ಕೆ ಈ ಸಮೀಕ್ಷೆಯ ಪ್ರಕಾರ ನಾವೀಗ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. 7 ಗಂಟೆ ತನಕ, ಅಂದ್ರೆ ಇನ್ನೂ ಒಂದು ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕಿದ್ದಾರೆ. 7 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ. ಅಲ್ಲಿವರೆಗೂ ಏನ್ ಬೇಕಾದ್ರೂ ಆಗಬಹುದು. ಯಾಕಂದ್ರೆ ಅಲ್ಲಿನ ಜನರು ಪಕ್ಷವನ್ನ ನೋಡಿ ಮತ ಹಾಕ್ತಿದ್ದಾರೋ ಅಥವಾ ಅಲ್ಲಿ ಕ್ಷೇತ್ರದ ಅಭಿವೃದ್ಧಿ ಅಥವಾ ವ್ಯಕ್ತಿಯನ್ನ ನೋಡಿ ಮತ ಹಾಕ್ತಿದ್ದಾರೋ ಅನ್ನೋದನ್ನ ನಾವೀಗ ಊಹೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಒಟ್ನಲ್ಲಿ ಈಗಿನ ಟ್ರೆಂಡ್ ಪ್ರಕಾರ ಸಮಬಲದ ಹೋರಾಟ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಒಂದು ಕ್ಷೇತ್ರ ಬಾಕಿ ಇದೆ. ಈಗ ಸುರಪುರ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಇನ್ನೇನು ಮುಕ್ತಾಯ ಆಯಿತು. ಇನ್ನು ಯಾದಗಿರಿ ಬಾಕಿ ಇದೆ. ಯಾದಗಿರಿ ಜನರು ಏನ್ ಹೇಳ್ತಾರೆ? ಈಗ 4:30ರಿಂದ 5:30 ತನಕ ಯಾದಗಿರಿ ಜನರು ತಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಕೂಡ ಬರ್ತಾ ಇದೆ, ಅಭಿಪ್ರಾಯವನ್ನ ತಿಳಿಸ್ತಿದ್ದಾರೆ. ಇಲ್ಲಿವರೆಗೂ ಕಾಂಗ್ರೆಸ್ ಮುನ್ನಡೆಯನ್ನ ಪಡ್ಕೊಂಡಿತ್ತು. ಈಗ ಯಾದಗಿರಿ ಜನರು ಬಿಜೆಪಿ ಕಡೆ ಇದ್ದಾರೋ ಅಥವಾ ಕಾಂಗ್ರೆಸ್ ಕಡೆ ಇದ್ದಾರೋ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ 7 ಗಂಟೆಗೆ ಇದರ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇನ್ನು ಆಕಾಂಕ್ಷಿಗಳ ವಿಚಾರಕ್ಕೆ ಬಂದ್ರೆ, ಅಂದ್ರೆ ಜೆಡಿಎಸ್ ಒಂದು ವಿಚಾರವನ್ನ ನಾನು ಇಲ್ಲಿ ಹೇಳಲೇಬೇಕಾಗುತ್ತೆ. ಜೆಡಿಎಸ್ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಪ್ರಣುತ್. ಹಾಗಾಗಿ ಜೆಡಿಎಸ್ ಈಗಾಗಲೇ ಬಿಜೆಪಿಗೆ ನಾವು ಸಪೋರ್ಟ್ ಮಾಡಲ್ಲ ಅಥವಾ ಬೆಂಬಲವನ್ನ ಕೊಡೋದಿಲ್ಲ ಅಂತ ಹೇಳಿರೋದ್ರಿಂದ ಜೆಡಿಎಸ್ ನ ಮತ ಕಾಂಗ್ರೆಸ್ಗೆ ಬೀಳುತ್ತೋ ಅಥವಾ ಬಿಜೆಪಿಗೆ ಬೀಳುತ್ತೋ ಅನ್ನೋದು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. 7 ಗಂಟೆಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಪ್ರಣುತ್. ಥ್ಯಾಂಕ್ ಯು ರಜನಿ ಮಾಹಿತಿಗೆ.